ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಆಲ್ರೆಡಿ ತಮ್ಮೇಲೆಲ್ಲಿ ನೋಡಿರ್ತೀರಾ. ಮೀಶೋದಿಂದ ನಾನು ಸ್ವಲ್ಪ ಬಟ್ಟೆಗಳನ್ನ ತಗೊಂಡ್ಬಂದಿದ್ದೆ. ಓಕೆನಾ, ಇದರಲ್ಲಿ ನಾನು ವೇರ್ ಮಾಡಿರೋದು ಇದೆ, ವೇರ್ ಮಾಡದೇ ಇರೋದು ಇದೆ. ಒಂದು 4 ನಂಬರ್ ನಾನು ವೇರ್ ಮಾಡಿಲ್ಲ, ಇನ್ನು ಮಿಕ್ಕಿರೋದೆಲ್ಲ ವೇರ್ ಮಾಡಿ ಆಲ್ರೆಡಿ ನೀರಿಗೂ ಹಾಕ್ಬಿಟ್ಟಿದ್ದೀನಿ. ಓಕೆನಾ, ಅದು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ, ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. 1 2 3 4 5 6 7 ಇದೊಂದು 8 ಟೋಟಲ್ 8 ಡ್ರೆಸ್ ಇದೆ. ಮೀಶೋದಿಂದ ನಾನು ತರಿಸ್ಕೊಂಡಿರೋದು ಇನ್ನೂ ಇದೆ, ಬಟ್ ಅದು ತುಂಬ ಹಳೇದಾಗಿದೆ ಆಲ್ರೆಡಿ, ಹಾಗಾಗಿ ಅದನ್ನು ಶೇರ್ ಮಾಡ್ಕೋತಿಲ್ಲ. ಇದು ಒಂದು ಸರಿ 2 ಸರಿ ಹಾಕ್ಕೊಂಡಿರೋದು ಇದೆ ಮೀಶೋದಿಂದ, ಹಾಗಾಗಿ ನಾನು ನಿಮ್ಮ ಜೊತೆ ಅದರದ್ದು ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ನಾನು ಇದೇ ಡ್ರೆಸ್ ಬಗ್ಗೆನೇ ಹೇಳ್ತೀನಿ. ಈ ಡ್ರೆಸ್ನ ನನಗೆ ತುಂಬ ಜನ ಕೇಳಿದ್ದಾರೆ, ಇದ್ರ ಲಿಂಕ್ ಕೊಡು ಅಂತ ಹೇಳ್ಬಿಟ್ಟು. ಯಾಕಪ್ಪ ಅಂದರೆ ನೋಡ್ತಾ ಇರ್ಬೋದು ನೀವೇ, ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು. ಇದು ನಾನು ಫಸ್ಟ್ ವೇರ್ ಮಾಡ್ತಾ ಇರೋ ಡ್ರೆಸ್ಸು, ತುಂಬ ಚೆನ್ನಾಗಿದೆ. ಇದಕ್ಕೂ ಅಷ್ಟೇ ಒಂದು ಟಾಪು ಮತ್ತು ಒಂದು ದುಪ್ಪಟ ಕೊಡ್ತಾರೆ ನನಗೆ. ದುಪ್ಪಟ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವು ಈ ಥರ ಸಿಂಗಲ್ ಆದರೂ ಹಾಕೋಬೋದು, ಇಲ್ಲ ಈ ಥರನಾದರೂ ಹಾಕೋಬೋದು. ಯಾವ ಥರ ವೇರ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ನಾವು ಈ ಥರನಾದರೂ ವೇರ್ ಮಾಡ್ಬೋದು, ನಮಗೆ ಯಾವ ಥರ ಬೇಕು ಆ ಥರ ವೇರ್ ಮಾಡ್ಬೋದು. ಇಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಇದನ್ನು ಈ ಥರ ಗಂಟು ಹಾಕ್ಬಿಟ್ಟು, ಓಕೆನಾ, ಈ ಥರ ಹಿಂಗೆ ಗಂಟು ಹಾಕ್ಬಿಟ್ಟು ನಾವು ಈ ಥರನೂ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬ ಚೆನ್ನಾಗಿದೆ ಅಲ್ವಾ. ನಮಗೆ ಯಾವ ಥರ ಬೇಕು ನಾವು ಆ ಥರ ಇದನ್ನು ಸೆಟ್ ಮಾಡ್ಕೋಬೋದು ಈ ಡ್ರೆಸ್ನ. ಓಕೆನಾ, ಇದು ಬಂದುಬಿಟ್ಟು ಪ್ರೈಸು 450 ಸಮಥಿಂಗ್ ಇದೆ. ನಾನು ಬೇಕು ಅಂದರೆ ಇದ್ರದ್ದು ಲಿಂಕ್ ನಿಮಗೆ ಶೇರ್ ಮಾಡ್ತೀನಿ, ತಗೊಳ್ಳಿ. ಇದಕ್ಕೆ ಪ್ಯಾಂಟ್ ಬರಲ್ಲ, ಓನ್ಲಿ ಟಾಪು ಮತ್ತು ದುಪ್ಪಟ್ಟ ಬರುತ್ತೆ. ಓಕೆನಾ, ಇದು ನಾನು ಆಲ್ರೆಡಿ ತುಂಬ ಸರಿ ವೇರ್ ಮಾಡಿದ್ದೀನಿ, ತುಂಬ ಸರಿ ವಾಶು ಮಾಡಿದ್ದೀನಿ. ಎಲ್ಲೂ ಈ ಪ್ರಿಂಟ್ ಹೋಗುತ್ತೆ ಅಂತಾರೆ, ಬಟ್ ಈ ಪ್ರಿಂಟ್ ಎಲ್ಲೂ ಹೋಗಿಲ್ಲ. ನಮಗೆ ಈ ಥರ ವಿ ನೆಕ್ ಬರುತ್ತೆ, ವಿ ಶೇಪಲ್ಲಿ. ಓಕೆನಾ, ಆಮೇಲೆ ತುಂಬ ಚೆನ್ನಾಗಿದೆ ಡ್ರೆಸ್, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಓಕೆ, ನಾನು ನೆಕ್ಸ್ಟ್ ಬಂದುಬಿಟ್ಟು ನಾನು ನಿಮಗೆ ಈ ಡ್ರೆಸ್ ತೋರಿಸ್ತೀನಿ. ಓಕೆನಾ, ಇದು ಬಂದ್ಬಿಟ್ಟು ಫುಲ್ಲು ಗೌನ್. ಇದು ನನಗಂತೂ ಫುಲ್ಲು ಕಾಲೆಲ್ಲ ಮುಚ್ಚೋಗ್ಬಿಡುತ್ತೆ, ಅಷ್ಟು ದೊಡ್ಡದಿದೆ. ನಾನು ತೊಗೊಂಡಿದ್ದು ಸ್ಮಾಲ್ ಸೈಜು. ಓಕೆ, ನನಗೆ ಸ್ಮಾಲ್ ಸೈಜ್ ಕರೆಕ್ಟ್ ಆಗುತ್ತೆ, ಹಾಗಾಗಿ ನಾನು ತೊಗೊಂಡು ಸ್ಮಾಲ್ ಸೈಜು. ಇದನ್ನು ನಮ್ಮದು ಸ್ಟೋರಲ್ಲಿ ಡಿಸೆಂಬರಲ್ಲಿ ರೆಡ್ ಡೇ ಅಂತ ಮಾಡ್ತಾರೆ. ಓಕೆನಾ, ನಾನು ಅದಕ್ಕೆ ಅಂತ ತೊಗೊಂಡಿರೋದು ಈ ಡ್ರೆಸ್ನ. ಇದು ನಾನು ಒಂದೇ ಸರಿ ವೇರ್ ಮಾಡಿರೋದು, ಮತ್ತು ವೇರೇ ಮಾಡಿಲ್ಲ ಈ ಡ್ರೆಸ್ನ. ಇದನ್ನು ಒಂದು ಸರಿ ನಾನು ವೇರ್ ಮಾಡಿ ತೋರಿಸ್ತೀನಿ ಈಗ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಫುಲ್ಲು ಗೌನ್ ಇದು. ನನ್ನೇ ಸ್ವಲ್ಪ ಉದ್ದ ಇರೋರಿಗೆ, ಅಂದರೆ ನಾನು ಬಂದುಬಿಟ್ಟು 5'2" ಇದ್ದೀನಿ, ಹಾಗಾಗಿ ನನಗೆ ಸ್ವಲ್ಪ ಇದು ಉದ್ದ ಆಗುತ್ತೆ. ಸ್ವಲ್ಪ ಹೈಟ್ ಇರೋರಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಫುಲ್ ಗೌನು ತುಂಬ ಚೆನ್ನಾಗಿದೆ. ನೋಡಿ ಬ್ಯಾಕ್ ಸೈಡು ನಮಗೆ ಈ ಥರ ಜಿಪ್ ಬರುತ್ತೆ, ಇಲ್ಲಿಂದನೇ ಇಲ್ಲಿವರೆಗೂ ಜಿಪ್ ಬರುತ್ತೆ. ವಿತ್ತು ನಮಗೆ ನಮ್ಮದು ಬಾಡಿ ಅಡ್ಜಸ್ಟಿಗೆಮೆಂಟಿಗೆ ತಕ್ಕಂಗೆ ನಾವು ಇದನ್ನ ಹ್ಯಾಂಗೂ ಮಾಡ್ಕೋಬೋದು, ಅಂದರೆ ಕಸಿ ಕಟ್ಕೋಬೋದು. ನಮ್ಗೆ ಯಾವ ಥರ ಬೇಕೋ ಆ ಥರ. ಬೇಕು ಅಂದರೆ ನಾವು ಹಿಂಗೂ ಕಟ್ಕೋಬೋದು, ಬೇಡ ಅಂದರೆ ಡಿಸೈನಿಂಗಾಗಿ ಕಟ್ತೀವಿ ಅಂದರೆ ನಾವು ಈ ಥರ ಫ್ರಂಟಿಗೂ ಇದನ್ನು ಈ ಥರ ಕಟ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ, ನಮ್ಗೆ 2 ಥರನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಫ್ರಂಟ್ಗೂ ಚೆನ್ನಾಗಿ ಕಾಣಿಸುತ್ತೆ, ಬ್ಯಾಕ್ಗೂ ಚೆನ್ನಾಗಿ ಕಾಣಿಸುತ್ತೆ. 2 ಥರ ನಾವು ಇದನ್ನ ಕಸಿನ ವೇರ್ ಮಾಡ್ಕೋಬೋದು. ಓಕೆನಾ, ಈ ಡಿಸೈನ್ ಬಂದುಬಿಟ್ಟು ಮುತ್ತದು ಇದರಲ್ಲಿ ಫುಲ್ ಪ್ಲೇನ್ ಬರುತ್ತೆ. ನಾನು ಫುಲ್ಲು ರೆಡ್ ಆ್ಯಂಡ್ ರೆಡ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇದು ಮುತ್ತು ವೇರ್ನ ನಾನು ಮಾಡಿರೋದು. ಇದು ಫುಲ್ಲು ಓಕೆನಾ. ಇದು ಈ ಥರ ಡ್ರೆಸ್ ಬರುತ್ತೆ. ಇದು ಬಂದುಬಿಟ್ಟು ನಿಮಗೆ ಸ್ಲೀವ್ಲೆಸ್ ಬರುತ್ತೆ, ಬಟ್ ಇದರಲ್ಲಿ ಫುಲ್ಲು ಬರಲ್ಲ. ಸ್ಲೀವ್ಲೆಸ್ ಹಾಕದೇ ಇರೋರಿಗೆ ಇದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು, ಬಟ್ ನಾನು ಸ್ಲೀವ್ಲೆಸ್ ಹಾಕೋದ್ರಿಂದ ನಾನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು ಅಷ್ಟೇ. ನಾನು ಆಲ್ರೆಡಿ ಒಂದು ಸರಿ ವಾಶು ಮಾಡಿದ್ದೀನಿ, ಕಲರ್ ಏನು ಶೇಡ್ ಆಗೋಲ್ಲ, ತುಂಬ ಚೆನ್ನಾಗಿದೆ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ಡ್ರೆಸ್ ಬಗ್ಗೆ ತೋರಿಸ್ತೀನಿ. ಇದು ಅಷ್ಟೇ, ನಾನು ಮೀಶೋದಲ್ಲೇ ತೊಗೊಂಡಿರೋದು. ಈ ಡ್ರೆಸ್ನ ನಾನು ವೇರ್ ಮಾಡಿ ತೋರಿಸ್ತೀನಿ. ಓಕೆನಾ, ಯಾವ ಥರ ಇದೆ ಅಂತ. ಇದ್ರ ಜೊತೆ ಒಂದು ದುಪ್ಪಟ್ಟನೂ ಬರುತ್ತೆ.
ಥರ ತುಂಬ ದೊಡ್ಡದಿದೆ ದುಪ್ಪಟ್ಟ ಇದು ನೋಡಿ, ತುಂಬ ಅಂದರೆ ತುಂಬ ದೊಡ್ಡದಿದೆ ದುಪ್ಪಟ್ಟ. ಓಕೆನಾ. ಇದು ಬ್ಯಾಕ್ ಸೈಡು ನಮಗೆ ಫ್ರಂಟು ಈ ಥರ ಲೇಸಿಂದ ನಮಗೆ ಇದು ಮಾಡಿದ್ದಾರೆ, ಈ ಥರ ವರ್ಕ್ ಮಾಡಿದ್ದಾರೆ. ಅಂದರೆ ಫುಲ್ ಪ್ಲೇನು ರೌಂಡ್ ಶೇಪ್ ಬರುತ್ತೆ. ಬ್ಯಾಕು ಅಷ್ಟೇ ನಮಗೆ ಫುಲ್ ರೌಂಡ್ ಶೇಪ್, ರೌಂಡಲ್ಲಿ ಕತ್ ಬರುತ್ತೆ. ವಿತ್ ನಮಗೆ 2 ಕಸಿ ಕೊಟ್ಟಿದ್ದಾರೆ. ಓಕೆನಾ, ಕಟ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಇದು ಫುಲ್ ತೋಳು ಬರುತ್ತೆ ನಮಗೆ, ಫುಲ್ ಇಲ್ಲಿವರೆಗೂ ಬರುತ್ತೆ ತೋಳು. ಇದರ ಜೊತೆ ಒಂದು ದುಪ್ಪಟ್ಟ ಬರುತ್ತೆ. ಇದಕ್ಕೂ ಅಷ್ಟೇ ಪ್ಯಾಂಟ್ ಬರಲ್ಲ. ಇದಕ್ಕೆ ನಾವೇನೇ ಇಲ್ಲಿ ಇಷ್ಟು ಕಲರ್ಸ್ ಇದೆ ಅಲ್ವಾ, ಇದರಲ್ಲಿ ಯಾವ ಕಲರ್ನಾದರೂ ನಾವು ಯೂಸ್ ಮಾಡ್ಬೋದು. ಪಿಂಕ್ ಇದೆ, ಬ್ಲೂ ಇದೆ, ಯೆಲ್ಲೋ ಇದೆ, ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನಲ್ಲಿ ನಾವು ದುಪ್ಪಟ್ಟನ ಯೂಸ್ ಮಾಡ್ಬೋದು. ಓಕೆನಾ. ನೋಡಿ ಇದು ಈಗ ಚೆನ್ನಾಗಿದೆ, ಈ ಥರ ಇದೆ. ನಾನು ವೇರ್ ಮಾಡಿ ತೋರಿಸ್ತೀನಿ ನೋಡಿ. ವೇರ್ ಮಾಡಿದ ಮೇಲೆ ಈ ಡ್ರೆಸ್ಸು ಈ ಥರ ಕಾಣಿಸ್ತಾ ಇದೆ. ಇದಕ್ಕೂ ಅಷ್ಟೇ ನಮಗೆ ಫುಲ್ಲು ಗೌನ್ ಥರ ಬರುತ್ತೆ. ಇದೂ ದುಪ್ಪಟ್ಟ ಬರುತ್ತೆ, ತುಂಬ ರಿಚ್ ಲುಕ್ಕು ಕೊಡುತ್ತೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಪಾರ್ಟಿಗೆ ಅದಕ್ಕೆಲ್ಲ ವೇರ್ ಮಾಡ್ತೀನಿ ಅಂದರೆ ತುಂಬ ಚೆನ್ನಾಗಿದೆ ಈ ಡ್ರೆಸ್ಸನ್ನು. ನಿಮಗೆ ತುಂಬ ರಿಚ್ ಲುಕ್ಕು ಕೊಡ್ತಾ ಇದೆ. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ನಮಗೆ ರೌಂಡ್ ಶೇಪ್ ಬರುತ್ತೆ. ಓಕೆನಾ. ನೋಡಿ ತುಂಬ ಚೆನ್ನಾಗಿದೆ ಈ ಡ್ರೆಸ್ಸನ್ನು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬ ರಿಚ್ ಲುಕ್ ಕೊಡ್ತಾ ಇದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದ್ರದ್ದು ಅಷ್ಟೇ ಲಿಂಕ್ ಬೇಕು ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಬೈ ಮಾಡಿ. ಇದನ್ನು ಅಷ್ಟೇ ಆಲ್ರೆಡಿ ನಾನು 2 ಸಾರಿ ಯೂಸ್ ಮಾಡಿ ನೀರು ಹಾಕಿದ್ದೀನಿ, ಎಲ್ಲೂ ಕಲರು ಶೇಡ್ ಆಗಿಲ್ಲ. ಈ ಡ್ರೆಸ್ಸಿಗೂ ನೀವು ಎಷ್ಟು ಪಾಯಿಂಟ್ ಕೊಡ್ತೀರಾ ಅಂದರೆ ನಾನು 10 ಕೊಡ್ತೀನಿ. ತುಂಬ ಚೆನ್ನಾಗಿದೆ ಇದನ್ನು ಅಷ್ಟೇ. ನಾನು 2 ಸಾರಿ ವೇರ್ ಮಾಡಿದ್ದೀನಿ ಇದನ್ನ. ಇದು ತುಂಬ ಚೆನ್ನಾಗಿದೆ ನೋಡಿ, ಫುಲ್ಲು ಗೌನ್. ಇದು ಈ ಥರ ಬರುತ್ತೆ. ಈ ಡ್ರೆಸ್ಸು ಓಕೆನಾ. ಇದು ಅಷ್ಟೇ, ಇಲ್ಲಿ ನಮಗೆ ಫುಲ್ಲು ಲೇಸಲ್ಲಿ ವರ್ಕ್ ಕೊಟ್ಟಿದ್ದಾನೆ. ಇದು ಈ ಥರ ದುಪ್ಪಟ್ಟಾಗೆ ರಿಚ್ ಲುಕ್ ಕಾಣಲಿ ಅಂತ ಹೇಳ್ಬಿಟ್ಟು ಫುಲ್ಲು ಲೇಸ್ ವರ್ಕ್ ಕೊಟ್ಟಿದ್ದಾನೆ. ದುಪ್ಪಟ್ಟನೂ ಅಷ್ಟೇ ತುಂಬ ದೊಡ್ಡದಾಗಿದೆ, ಚಿಕ್ಕದಿಲ್ಲ, ತುಂಬ ದೊಡ್ಡದಿದೆ. ನೋಡಿ ಎಷ್ಟು ದೊಡ್ಡದಿದೆ ಅಲ್ವಾ. ನಮಗೆ ಯಾವ ಥರ ಬೇಕು ಆ ಥರ ನಾವು ವೇರ್ ಮಾಡ್ಕೋಬೋದು ದುಪ್ಪಟ್ಟನೂ ಅಷ್ಟೇ. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟ್ ಡ್ರೆಸ್ ಬಂದುಬಿಟ್ಟು ನಾನು ಇದನ್ನು ಮೊನ್ನೆ ಟೆಂಪಲ್ಗೆ ಹೋದಾಗ ವೇರ್ ಮಾಡಿದ್ದೆ ನಾನು. ಇದು ಅಷ್ಟೇ ಒಂದೇ ಸರಿ ವೇರ್ ಮಾಡಿದ್ದೀನಿ ಈ ಡ್ರೆಸ್ನು. ಇದು ಟಾಪು. ನಮಗೆ ಔಟ್ಸೈಡ್ ಎಲ್ಲಾದರೂ ಸಿಂಪಲಾಗಿ ಟೆಂಪಲ್ಗೆ ಅಲ್ಲಿಗೆಲ್ಲ ಹೋಗ್ತೀನಿ ಅಂದ್ರೂ ತುಂಬ ಚೆನ್ನಾಗಿದೆ ಈ ಟಾಪು. ಇದಕ್ಕೆ ನಾವು ವೈಟ್ ವೇರ್ ಮಾಡ್ಬೋದು. ಟಾಪ್ ಲೆಗಿನ್ಸ್ ಬಂದುಬಿಟ್ಟು ವೈಟು ಚೆನ್ನಾಗಿ ಕಾಣಿಸುತ್ತೆ. ಇದು ಬೇಬಿ ಪಿಂಕ್ ಕಲರು ವಿತ್ತು ಈ ಥರ ಎಂಬ್ರಾಯ್ಡರಿ ಕೊಟ್ಟಿದ್ದಾನೆ, ಡಿಸೈನ್ಸ್ ಎಂಬ್ರಾಯ್ಡರಿ ಡಿಸೈನ್ ಬರುತ್ತೆ ಇದು ಈ ಥರ. ಓಕೆನಾ. ಇದು ಅಷ್ಟೇ ವಿತ್ತು ಇಲ್ಲೊಂದು ಚಿಕ್ಕದು ನಮಗೆ ಈ ಥರ ಡಿಸೈನ್ ಕೊಟ್ಟಿದ್ದಾನೆ. ಇದು ತುಂಬ ಲುಕ್ಕಾಗಿ ಕಾಣಿಸುತ್ತೆ ನಮಗೆ. ಈ ಥರ ಬರುತ್ತೆ ಈ ಟಾಪ್. ಇದನ್ನು ಆಲ್ರೆಡಿ ನಾನು ಒಂದ್ಸರಿ ವೇರ್ ಮಾಡಿದ್ದೀನಿ ಮೊನ್ನೆ ಟೆಂಪಲ್ಗೆ ಹೋದಾಗ. ಓಕೆನಾ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಇದನ್ನು ಒಂದ್ಸರಿ ವೇರ್ ಮಾಡಿ ನೋಡ್ತೀನಿ. ಓಕೆ, ತೋರಿಸ್ತೀನಿ ನಾನು ನಿಮಗೆ. ಇನ್ನೊಂದೇನಪ್ಪ ಅಂದರೆ ಇದು ಡೈಲಿಯೂ ಆಫೀಸ್ ಯೂಸ್ಗೂ ಅಷ್ಟೇ ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು. ಆಮೇಲೆ ಕ್ವಾಲಿಟಿ ವೈಸ್ ಹೋಗ್ತೀನಿ ಅಂದರೂ ಅಷ್ಟೇ. ಒಂದು ಸಾರಿ ವಾಶ್ ಆದಮೇಲೆ ಐರನ್ ಮಾಡಬೇಕು ಆ ಥರದ್ದು ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಕ್ಲಾತು. ನೀವು ಎಷ್ಟೇ ಸಾರಿ ನೀರು ಹಾಕಿ ಯೂಸ್ ಮಾಡಿದ್ರೂ ಐರನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈ ಕ್ಲಾತಲ್ಲಿ. ನೋಡಿ ನಾನು ನೆಕ್ಸ್ಟ್ ತೋರಿಸ್ತಾ ಇರೋದು ಇದೇ ಟಾಪು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದಕ್ಕೆ ಬೇಕು ಅಂದರೆ ನೀವು ದುಪ್ಪಟ್ಟನಾದರೂ ಆ್ಯಡ್ ಮಾಡ್ಬೋದು, ಬೇಡ ಅಂದರೆ ನೀವು ಹಾಗೇನೆ ಯೂಸ್ ಮಾಡ್ಬೋದು. ಓಕೆನಾ. ಇದು ಅಷ್ಟೇ ನಿಮಗೆ ಇಲ್ಲಿವರೆಗೂ ಸ್ಲೀವ್ ಬರುತ್ತೆ. ಇದು ಈ ಥರ ಇಲ್ಲಿ ಫುಲ್ಲು ನಮಗೆ ನೆಟೆಡಲ್ಲಿ ಬರುತ್ತೆ. ಇಲ್ಲಿ ಮುಂದೆ ಬಂದುಬಿಟ್ಟು ನಮಗೆ ಎಂಬ್ರಾಯ್ಡರಿಲಿ ವರ್ಕ್ ಕೊಟ್ಟಿದ್ದಾನೆ. ಓಕೆನಾ. ನೋಡಿ ಇದು ಅಷ್ಟೇ ಬೇಬಿ ಪಿಂಕ್ ಕಲರು. ಲೇಡೀಸಿಗೆ ತುಂಬ ಇಷ್ಟವಾದ ಕಲರು ಇದು ಅಲ್ವಾ. ನನಗಂತೂ ಪಿಂಕ್ ಅಂದರೆ ತುಂಬ ಇಷ್ಟ. ಹಾಗೆ ಆಲ್ಮೋಸ್ಟ್ ಹುಡುಗಿರಿಗೆ ಬೇಬಿ ಪಿಂಕ್ ಅಂದರೆ ತುಂಬ ಇಷ್ಟ ಅಲ್ವಾ. ನನ್ನ ಹತ್ರ ಬೇಬಿ ಪಿಂಕ್ ಕಲರೇ ತುಂಬ ಇರೋದು. ಇದು ಈ ಥರ ಬರುತ್ತೆ ಡ್ರೆಸ್. ಇದು ಡೈಲಿ ವೇರ್ ಆಫೀಸ್ ವೇರ್ಗೆಲ್ಲ ತುಂಬ ಚೆನ್ನಾಗಿದೆ. ಅಥವಾ ಚಿಕ್ಕ ಪುಟ್ಟ ಇಲ್ಲಿ ಏನಾದರೂ ಫಂಕ್ಷನ್ಸು ಅಥವಾ ಟೆಂಪಲ್ಲು ಆ ಥರ ಏನಾದರೂ ಹೋಗ್ತೀನಿ ಅಂದರು ಇದು ಈ ಡ್ರೆಸ್ಸು ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ನಾನು ಬುಕ್ ಮಾಡಿರೋದು ಸ್ಮಾಲ್ ಸೈಜು. ಇದರಲ್ಲಿ ನಿಮಗೆ ಕಲರ್ಸ್ ಅವೈಲೇಬಲ್ಲು ಇದೆ, ಜೊತೆಗೆ ನಿಮಗೆ ಸೈಜಸ್ಸು ಅವೈಲೇಬಲ್ ಇದೆ.
ನಾನು ಇಲ್ಲಿ ತೋರಿಸಿರೋ ಎಲ್ಲ ಡ್ರೆಸ್ಗಳಲ್ಲೂ ನಿಮಗೆ ಕಲರ್ಸ್ ಅವೈಲೇಬಲ್ ಇದೆ, ಕೆಲವೊಂದರಲ್ಲಿ ಮಾತ್ರ ಕಲರ್ಸ್ ಅವೈಲೇಬಲ್ ಇಲ್ಲ. ಇನ್ನು ಟಾಪ್ಸ್ಗಳಲ್ಲೆಲ್ಲ ಕಲರ್ಸ್ ಅವೈಲೇಬಲ್ ಇದೆ. ನೀವು ನಿಮಗೆ ಯಾವ ಕಲರ್ ಸೂಟ್ ಆಗುತ್ತೆ, ನಿಮ್ಗೆ ಯಾವ ಕಲರ್ ನಿಮ್ಮ ಹತ್ರ ಇಲ್ಲ ಅನ್ನೋದನ್ನ ನೋಡ್ಬಿಟ್ಟು ನೀವು ಬುಕ್ ಮಾಡ್ಕೋಬೋದು. ಓಕೆನಾ. ನೆಕ್ಸ್ಟು ನಾನು ತೋರಿಸ್ತಾ ಇರೋದು ಬಂದ್ಬಿಟ್ಟು ಈ ಟಾಪು. ಇದು ಅಷ್ಟೇ ನಂಗೆ ತುಂಬ ಇಷ್ಟ ಆಗಿದೆ. ಇದನ್ನು ಒಂದ್ಸರಿನೂ ನಾನು ಇನ್ನೂ ವೇರ್ ಮಾಡಿಲ್ಲ. ಓಕೆನಾ. ಇದರಲ್ಲಿ ನಮಗೆ ವಿತೌಟ್ ಸ್ಲೀವ್ ಬಂದಿದೆ. ಬೇಕು ಅಂದರೆ ಒಳಗಡೆ ಸ್ಲೀವ್ಸ್ ಕೊಟ್ಟಿರ್ತಾರೆ. ಓಕೆನಾ. ನೀವು ಬೇಕು ಅಂದರೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಲೀವ್ಸ್ ಇಲ್ಲಿದೆ. ಇಲ್ಲಿದೆ ನೋಡಿ. ಇಲ್ಲಿ ಕೊಟ್ಟಿರ್ತಾರೆ ಪ್ಲೇನ್ ಸ್ಲೀವ್ಸು. ನೀವು ಬೇಕು ಅಂದರೆ ಅಟ್ಯಾಚ್ ಮಾಡ್ಕೋಬೋದು. ನಾನು ಇನ್ನೂ ಇದನ್ನು ಒಂದ್ಸರಿನೂ ವೇರ್ ಮಾಡಿಲ್ಲ, ಹಾಗಾಗಿ ಇದು ಅಷ್ಟೇ. ಈ ಕಲರ್ ಬರುತ್ತೆ. ಮಧ್ಯೆ ಮಧ್ಯೆ ನಿಮಗೆ ಈ ಥರ ವೈಟ್ ಇದು ಬರೋದ್ರಿಂದ ನೀವು ಇದಕ್ಕೂ ಅಷ್ಟೇ ವೈಟ್ ಲೆಗ್ಗಿನ್ಸ್ನೇ ಯೂಸ್ ಮಾಡ್ಬೋದು. ಈ ಡ್ರೆಸ್ಸು ಈ ಥರ ಬರುತ್ತೆ. ಒಂದ್ಸರಿ ಇದನ್ನು ಅಷ್ಟೇ ನಾನು ವೇರ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದನ್ನು ನಾನು ಇನ್ನೂ ವೇರ್ ಮಾಡಿಲ್ಲ, ಇದೇ ಫಸ್ಟ್ ಟೈಮು. ಓಕೆನಾ. ಇದನ್ನು ನಾನು ವೇರ್ ಮಾಡಿ ತೋರಿಸ್ತೀನಿ. ಇಷ್ಟು ಡ್ರೆಸ್ಸು ನಾನು ತೋರಿಸಿದ್ರಲ್ಲಿ ನನಗೆ ಯಾವುದೂ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಯಾವುದೂ ಅನಿಸಿಲ್ಲ. ಹಾಗಾಗಿ ನಾನು ಯಾವುದಕ್ಕೂ ರೇಟಿಂಗ್ನ ಫಿಕ್ಸ್ ಮಾಡಿಲ್ಲ. ನನಗೆ ಯಾವುದು ಕ್ವಾಲಿಟಿ ಚೆನ್ನಾಗಿಲ್ಲ ಅನಿಸುತ್ತೋ ನಾನೇ ಹೇಳ್ತೀನಿ. ಓಕೆನಾ. ನಾನೊಂದು 2 ಟೀ ಶರ್ಟ್ ತೊಗೊಂಡಿದ್ದೀನಿ, ಅದು ಇದ್ರ ಬಗ್ಗೆ ನಾನು ಹೇಳ್ತೀನಿ ಈಗ. ಓಕೆನಾ. ನೋಡಿ ಈ ಥರ ಬರುತ್ತೆ ಟಾಪು. ಇದನ್ನು ಅಷ್ಟೇ ನಾನು ವೇರ್ ಮಾಡಿ ತೋರಿಸ್ತೀನಿ ನೋಡಿ. ನೆಕ್ಸ್ಟು ವೇರ್ ಮಾಡಿ ತೋರಿಸ್ತಾ ಇರೋ ಡ್ರೆಸ್ ಇದ್ದೇನೆ ನಾನು. ಇದೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದಕ್ಕೆ ನೀವು ಬೇಕು ಅಂದರೆ ಸ್ಲೀವ್ಸೂ ಅಟ್ಯಾಚ್ ಮಾಡ್ಕೋಬೋದು. ಒಳಗಡೆ ಸ್ಲೀವ್ಸ್ ಇದೆ, ಬಟ್ ನನಗೆ ಈ ಥರ ಡ್ರೆಸ್ ಎಲ್ಲ ಹಾಕಿ ಅಭ್ಯಾಸ ಇದೆ, ಹಾಗಾಗಿ ನಾನು ಸ್ಲೀವ್ಸ್ನ ಯೂಸ್ ಮಾಡಲ್ಲ. ಇದು ಡೈಲಿ ವೇರಿಗೆ ಅಂದರೆ ನಮಗೆ ಡೈಲಿ ಆಫೀಸ್ಗೆಲ್ಲ ವೇರ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ. ಇದ್ರ ಜೊತೆ ನಾನು ವೈಟ್ ಲೆಗಿನ್ಸ್ನ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನೆಕ್ ಬಂದು ಫುಲ್ಲು ರೌಂಡ್ ನೆಕ್ ಬರುತ್ತೆ ನಮಗೆ. ಓಕೆನಾ. ಇಲ್ಲಿ ಒಂದು ಬಟನ್ಸ್ ಬರುತ್ತೆ. ನಿಮಗೆ ಯಾವ ಥರ ಬೇಕು ನಾವು ಆ ಥರ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ಬರುತ್ತೆ ಇದು ಡ್ರೆಸ್. ಹಿಂಗೆ ಚೆನ್ನಾಗಿದೆ ಅಲ್ವಾ. ಇದನ್ನು ಇವೆಲ್ಲ ಡ್ರೆಸ್ದು ನಾನು ಪ್ರೈಸ್ನ ನಿಮಗೆ ಸೈಡಲ್ಲಿ ತೋರಿಸಿರ್ತೀನಿ, ಹಾಗಾಗಿ ನಾನು ಸಪ್ರೇಟಾಗಿ ಪ್ರೈಸ್ನ ಹೇಳ್ತಾ ಇಲ್ಲ. ಓಕೆನಾ. ನೆಕ್ಸ್ಟು ಬಂದುಬಿಟ್ಟು ನಾನು ಇನ್ನೊಂದು ಡ್ರೆಸ್ ಬಗ್ಗೆ ತೋರಿಸ್ತೀನಿ, ಪಾರ್ಟಿ ವೇರು. ಈ ಡ್ರೆಸ್ಸು ನಾನು ಇದು ಅಷ್ಟೇ ಇದೇ ಫಸ್ಟ್ ಟೈಮ್ ಹಾಕಿರೋದು. ಇದನ್ನು ನಾನು ಒಂದು ಸರಿನೂ ನೀರಿಗೆ ಹಾಕಿಲ್ಲ, ಬಟ್ಟು ತುಂಬ ಸಾಫ್ಟ್ ಆಗಿದೆ, ಕಾಟನ್ನು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಓಕೆನಾ. ಇದು ಈ ಡ್ರೆಸ್ಸು. ಇನ್ನೊಂದು ನಾನು ಪಾರ್ಟಿ ವೇರ್ ಡ್ರೆಸ್ಸನ್ನು ತೊಗೊಂಡಿದ್ದೀನಿ. ಓಕೆನಾ. ಇದು ಈ ಥರ ಬರುತ್ತೆ ಡ್ರೆಸ್ಸು, ಪಾರ್ಟಿ ವೇರು, ಫುಲ್ ಪ್ಲೇನ್ ಬರುತ್ತೆ. ಇದ್ರದ್ದು ನೋಡಿ ನಾನು ಟ್ಯಾಗ್ನೂ ಕಿತ್ತಿಲ್ಲ. ಇದು ಅಷ್ಟೇ ಒಂದು ಸರಿನೂ ವೇರ್ ಮಾಡಿಲ್ಲ. ಇದು ನಾನು ಮೀಶೋದಲ್ಲೇ ತೊಗೊಂಡಿರೋದು. ಇದು ಒಂದು 250 ರುಪೀಸಿನೂ ಅಷ್ಟೇ, ಬಟ್ 250 ರುಪೀಸ್ ಅಂದರೆ ಯಾರೂ ನಂಬಲ್ಲ ಈ ಡ್ರೆಸ್ನ, ಅಷ್ಟು ಚೆನ್ನಾಗಿದೆ. ಇದು ಫುಲ್ಲು ಮಾರ್ಬಲ್ ಅಂತಾರ, ಅಂದರೆ ಸ್ಪ್ರೆಡ್ ಆಗುತ್ತಲ್ಲ ಆ ಥರ ಬರುತ್ತೆ ಈ ಡ್ರೆಸ್ಸು. ನೋಡಿ ತುಂಬ ಸ್ಪ್ರೆಡ್ ಆಗುತ್ತೆ ಈ ಥರ. ಜೊತೆಗೆ ತುಂಬ ಸಾಫ್ಟಾಗಿದೆ, ಅನ್ಕಂಫರ್ಟೇಬಲ್ ಫೀಲ್ ಮಾಡಲ್ಲ, ತುಂಬ ಸಾಫ್ಟಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನೋಡಿ ಫುಲ್ಲು ಮುದ್ದೆ ಮಾಡಿದರೆ ಎಷ್ಟು ಸಣ್ಣಕ್ಕಾಗುತ್ತೆ. ತುಂಬ ಚೆನ್ನಾಗಿದೆ ಈ ಡ್ರೆಸ್ಸೂ ಅಷ್ಟೇ. ಇದೂ ಅಷ್ಟೇ ನಾನು ನಿಮಗೆ ಒಂದ್ಸರಿ ವೇರ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ವೇರ್ ಮಾಡಿದ್ಮೇಲೆ ಈ ಡ್ರೆಸ್ಸು ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾವು ಈ ಥರ ಫ್ರೀ ಹೇರ್ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಇದು ಬೇಕು ಅಂದರೆ ನಾವು ಇಲ್ಲಿ ಮಧ್ಯೆ ಬೆಲ್ಟ್ಗಳು ಸಿಗುತ್ತಲ್ಲ ಬ್ಲ್ಯಾಕ್ ಕಲರ್ದು, ಅದನ್ನಾದರೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಬರುತ್ತೆ ಇದು. ಇದಕ್ಕೆ ನಾವು ವೈಟ್ ಕಲರ್ ಶೂ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಅಲ್ವಾ. ಫುಲ್ ಪ್ಲೇನ್ ಇದು, ಪಿಂಕು. ಇದರಲ್ಲೂ ಅಷ್ಟೇ ನಮಗೆ ಕಲರ್ ಆಪ್ಷನ್ಸ್ ಇದೆ. ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ ನೀವು ತಗೋಬೋದು. ಓಕೆನಾ. ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಈ ಥರ ನಿಮಗೆ ರೌಂಡ್ ನೆಕ್ ಬರುತ್ತೆ. ಬ್ಯಾಕ್ ಸೈಡು ಅಷ್ಟೇ ನಮಗೆ ಫುಲ್ ಬರುತ್ತೆ ಈ ಥರ. ಓಕೆನಾ. ತೋಳು ಅಷ್ಟೇ ನಿಮಗೆ ಸ್ವಲ್ಪ ಉದ್ದನೇ ಬರುತ್ತೆ, ತುಂಬ ಏನು ನಿಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗೋಲ್ಲ. ನೋಡಿ ಈ ಥರ ಬರುತ್ತೆ ಈ ಡ್ರೆಸ್. ಈ ಥರ ಬರುತ್ತೆ, ಚೆನ್ನಾಗಿದೆ ಅಲ್ವಾ. ನೋಡಿ ಫ್ರೀ ಹೇರ್ ಬಿಟ್ಟು ಹಾಕ್ಕೊಂಡ್ರೆ ಪಾರ್ಟಿಗೆ ತುಂಬ ಚೆನ್ನಾಗಿದೆ ಈ ಡ್ರೆಸ್ಸನ್ನು. ನೆಕ್ಸ್ಟು ನಾನು ತೋರಿಸೋ ಡ್ರೆಸ್ ಬಂದು ಇದು ಅಷ್ಟೇ 250 ರುಪೀಸ್ ಇದು ಓನ್ಲಿ. ಈ ಡ್ರೆಸ್ಸು 250 ಅಂದರೆ ಯಾರೂ ನಂಬಲ್ಲ ಈ ಡ್ರೆಸ್ನ, ತುಂಬ ಚೆನ್ನಾಗಿದೆ. ಓಕೆನಾ.
ನೆಕ್ಸ್ಟು ತೋರಿಸ್ತಾ ಇರೋದು ನಾನು ಜೀನ್ಸ್ ಟಾಪು. ಇದು ಅಷ್ಟೇ ನಾನು ಒಂದು ಸಾರಿ ವೇರ್ ಮಾಡಿದ್ದೀನಿ ತೊಗೊಂಡು. ಇದು ಜೀನ್ಸ್ ಟಾಪ್ನ, ಇದು 245 ಇದು ಈ ಟಾಪ್ ಬಂದುಬಿಟ್ಟು ಚೆನ್ನಾಗಿದೆ. ಬಟ್ ನನಗೆ ಕ್ವಾಲಿಟಿ ಎಲ್ಲ ಇಷ್ಟ ಆಯಿತು, ಕ್ವಾಲಿಟಿನೂ ಚೆನ್ನಾಗಿದೆ, ಸಾಫ್ಟಾಗೂ ಇದೆ. ಬಟ್ ಏನಪ್ಪ ಅಂದರೆ ನೆಕ್ ಬಂದುಬಿಟ್ಟು ಸ್ವಲ್ಪ ತುಂಬ ಹಾರ್ಡಾಗಿಟ್ಟಿದ್ದಾರೆ, ಅಂದರೆ ಫುಲ್ ಡೀಪಾಗಿದೆ ನೆಕ್ ಇದು. ಹಾಗಾಗಿ ನಾನು ಒಂದೇ ಸಾರಿ ವೇರ್ ಮಾಡಿರೋದು, ಮತ್ತು ವೇರ್ ಮಾಡಿಲ್ಲ ಇದನ್ನು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದೂ ಅಷ್ಟೇ, ತೋಳು ಅಷ್ಟೇ ತುಂಬ ಒಂಥರ ಚೆನ್ನಾಗಿ ಕೊಟ್ಟಿದ್ದಾನೆ, ಬಟರ್ಫ್ಲೈ ಥರ ಕೊಟ್ಟಿದ್ದಾನೆ, ಡಬಲ್ ಶೇಡಲ್ಲಿ ನೋಡಿ ಈ ಥರ ಬರುತ್ತೆ ತೋಳು. ಇದೂ ಅಷ್ಟೇ ಒಂದ್ಸರಿ ನಾನು ವೇರ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ, ಓಕೆನಾ. ಚೆನ್ನಾಗಿದೆ. ಇದನ್ನು ನೀವು ಡೈಲಿ ಆಫೀಸ್ ವೇರ್ಗೂ ಯೂಸ್ ಮಾಡ್ಬೋದು, ಇಲ್ಲ ಔಟ್ ಸೈಡ್ಗೂ ಯೂಸ್ ಮಾಡ್ಬೋದು, ಇಲ್ಲ ಕೆಲವು ಮನೇಲಿ ಹಾಕೋತೀನಿ ಅಂದರೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಅಫೋರ್ಡೆಬಲ್ ಪ್ರೈಸ್ಗೆ ವರ್ತ್ ಇದೆ, ಓಕೆನಾ. ಇದಕ್ಕೆ ನಾನು 10ಗೆ ಒಂದು 9 ಕೊಡ್ತೀನಿ. ಯಾಕೋ ನನಗೆ 1% ಇದೆ, ಸ್ಲೀವ್ಸಿಂದ ಇಷ್ಟ ಆಗಿಲ್ಲ ಇದು, ಇದರಿಂದ ಕತ್ತಿಂದ ಸ್ವಲ್ಪ ಡೀಪಾಗಿದೆ ಅಲ್ವಾ, ಹಾಗಾಗಿ ಇದಕ್ಕೆ 10ಗೆ ನಾನು 9 ಕೊಡ್ತೀನಿ. ಇನ್ನು ನನ್ನ ಹಿಂದೆ ಎಲ್ಲ ವಿಡಿಯೋದಲ್ಲಿ ಹಾಕ್ಕೊಂಡಿದ್ದೀನಿ ಅಲ್ವಾ, ಆ ಡ್ರೆಸ್ಗಳಿಗೆಲ್ಲ ನಾನು 10 ಕೊಡ್ತೀನಿ. ಇದಕ್ಕೂ ಅಷ್ಟೇ ನಾನು 10ಗೆ 10 ಕೊಡ್ತೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಯಾರು ಬೇಕಿದ್ರೂ ಬೈ ಮಾಡ್ಬೋದು, ಓಕೆನಾ. ಇದಕ್ಕೆ ಒಂದು 10ಗೆ 9 ಕೊಡ್ತೀನಿ. ಈ ಡ್ರೆಸ್ಗೆ ಒಂದ್ಸರಿ ವೇರ್ ಮಾಡಿ ನೋಡಿ. ವೇರ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ ನಮಗೆ ನೋಡಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಸ್ವಲ್ಪ ಡೀಪ್ ಇದೆ ಅನ್ನೋದು ಬಿಟ್ಟರೆ ಓಕೆ. ನಾನು ಇಲ್ಲಿ ಹಿಂದ್ಗಡೆ ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲೂ ಅಷ್ಟೇ ಫಿಟ್ಟಿಂಗು ತುಂಬ ಚೆನ್ನಾಗಿ ಕೂರುತ್ತೆ. 245 ರುಪೀಸ್ ಇದು ನೋಡಿ. ಈ ಥರ ರೌಂಡ್ ನೆಕ್ ಬರುತ್ತೆ ನಮಗೆ. ಇದು ಅಷ್ಟೇ ಈ ಥರ ಬರುತ್ತೆ, ಇಲ್ಲಿ ಸ್ಲೀವ್ಸು ಥರ ಬಟರ್ಫ್ಲೈ ಥರ ಬರುತ್ತೆ ನಮಗೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಅಷ್ಟೇ ನಾನು ಒಂದೇ ಒಂದು ಸಾರಿ ವೇರ್ ಮಾಡಿರೋದು, ಮತ್ತೆ ವೇರ್ ಮಾಡಿಲ್ಲ ಈ ಡ್ರೆಸ್ನ ನಾನು. ಇದು ಓಕೆನಾ. ನೆಕ್ಸ್ಟು ನಾನು ಒಂದು ಡೈಲಿ ವೇರ್ಗೆ ಅಂತ ಇದು ತುಂಬ ಇಷ್ಟ ಆಯಿತು ಅಂತ ತಗೊಂಡೆ. ಬಟ್ ಏನೋ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಇದು ಜೀನ್ಸ್ ಇದೆ, ಸಾಫ್ಟಾಗಿದೆ. ಅಮೌಂಟಿಗೆ ಕಂಪೇರ್ ಮಾಡಿದರೆ ಓಕೆ ಇದು, ಯಾಕಂದರೆ ಇದಕ್ಕೆ ಬರೀ ನಾನು ಕೊಟ್ಟಿದ್ರೆ 160 ರುಪೀಸ್, 160 ರೂಪಾಯಿ. ಬಟ್ ಅಮೌಂಟಿಗೆ ಕಂಪೇರ್ ಮಾಡಿದರೆ ಓಕೆ. ಬಟ್ ನನಗೆ ಅಷ್ಟೊಂದು ಇದು ಸ್ಯಾಟಿಸ್ಫೈಡ್ ಆಗಿಲ್ಲ. ಆದರೂ ರಿಟರ್ನ್ ಬಿಡೋಕ್ಕೆ ಹೋಗಲಿಲ್ಲ, ಮನೇಲಿ ವೇರ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು. ಇದು ಟೀ ಶರ್ಟು ಇಲ್ಲಿ ಕೆಳಗಡೆ ನಮಗೆ ಈ ಥರ ಬರುತ್ತೆ, ಅಂದರೆ ನಮಗೆ ಇಲ್ಲಿ ಯಾವ ಥರ ಅಡ್ಜಸ್ಟ್ ಬೇಕು ಆ ಥರ ನೋಡಿ ನಾವು ಇದನ್ನ ಕಟ್ಕೋಬೋದು, ಓಕೆನಾ. ಇದೂ ಅಷ್ಟೇ. ಈ ಡ್ರೆಸ್ನ ನಾನು ಒಂದ್ಸರಿ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಇದು ಯಾವ ಥರ ಇದೆ ಅಂತ, ನೋಡಿ. ಈ ಟಾಪು ಅಷ್ಟೇ ಈ ಥರ ಬರುತ್ತೆ, ಓಕೆನಾ. ಇದು ಅಮೌಂಟಿಗೆ ಪ್ರೈಸಿಗೆ ಓಕೆ, ಬಟ್ ಏನೋ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಹೇಗೆ ಕಾಣಿಸ್ತಾ ಇದೆ ಅಂತ ಒಂದ್ಸರಿ ಕಮೆಂಟ್ ಮಾಡಿ. ಬಟ್ ನನಗೆ ಈ ಡ್ರೆಸ್ಸು ಓಕೆ ಅನ್ನಿಸ್ತಾ ಇದೆ. ಈ ಟೀ ಶರ್ಟು, ಓಕೆನಾ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಈ ಥರ ಫುಲ್ಲು ರೌಂಡ್ ನೆಕ್ ಬರುತ್ತೆ. ಇದು ಅಷ್ಟೇ ಇಲ್ಲೊಂದು ಬ್ಲ್ಯಾಕ್ ಕಲರಲ್ಲಿ 3 ಬಟರ್ಫ್ಲೈ ಬರುತ್ತೆ, ಜೊತೆಗೆ ಇಲ್ಲಿ ಇದರ ಒಂದು ಕಟ್ಟೆದು ಕಸಿ ಬರುತ್ತೆ ನಮಗೆ, ಈ ಥರ ಬರುತ್ತೆ. ಇದು ಅಷ್ಟೇ ಈ ಥರ ಬರುತ್ತೆ. ಇದನ್ನು ನೀವು ಯೂಸ್ ಮಾಡ್ಬೋದು. ಬಟ್ ನಾನು ಇದನ್ನು ಒಂದು ಸರಿನೂ ಯೂಸ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ ತರಿಸ್ಕೊಂಡು. ಈ ಥರ ಬರುತ್ತೆ ಇದು. ನೋಡಿದ್ರಲ್ಲ, ನಂದು ಮೀಶೋದಿಂದ ತರಿಸ್ಕೊಂಡಿರೋ ಎಲ್ಲ ಡ್ರೆಸ್ ಬಗ್ಗೆನೂ ನಾನು ನಿಮಗೆ ವಿಡಿಯೋ ಮಾಡಾಕಿದ್ದೀನಿ. ಎಲ್ಲ ಡ್ರೆಸ್ಗಳು ಅಷ್ಟೇ ಅಫೋರ್ಡಬಲ್ ಪ್ರೈಸ್, ಅಂದರೆ ಒಂದು 500 ರುಪೀಸ್ ಒಳಗಡೆನೇ ಇದೆ ನಮಗೆ. 500 ಮೇಲಿರೋದು ಯಾವುದೂ ಇಲ್ಲ ನಂದು ಇಷ್ಟು ಡ್ರೆಸ್ ತೋರಿಸಿದ್ರಲ್ಲೂ. ಹಾಗಾಗಿ ಎಲ್ಲರೂ ತರಿಸ್ಕೋಬೋದು, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಈಗ ನಮಗೆ ಆನ್ಲೈನಲ್ಲಿ ತೊಗೊಂಡ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೋ ಇಲ್ಲವೋ ಅನ್ನೋದು ಒಂದು ಕನ್ಫ್ಯೂಸ್ ಇರುತ್ತೆ. ಬಟ್ ಆಲ್ರೆಡಿ ನಾನು ತೊಗೊಂಡು ಯೂಸ್ ಮಾಡಿದ್ದೀನಿ, ಹಾಗಾಗಿ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇನ್ನೊಂದು ಏನಪ್ಪ ಅಂದರೆ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಮಗೆ ರಿಟರ್ನ್ ಹಾಕೋ ಇದೂ ಇದೆ, ರಿಟರ್ನು ಹಾಕ್ಬೋದು, ನಮಗೆ ಅಮೌಂಟು ರೀಫಂಡ್ ಆಗುತ್ತೆ, ಓಕೆನಾ. ಇಲ್ಲ ಎಕ್ಸ್ಚೇಂಜ್ ಆದರೂ ಮಾಡ್ಕೋಬೋದು, ರಿಟರ್ನ್ ಆದರೂ ಹಾಕೋಬೋದು, ಆ ಆಪ್ಷನ್ಸ್ ಇದೆ. ಹಾಗಾಗಿ ಇದು ಬಂದುಬಿಟ್ಟು ನಿಮಗೆ ಮೀಶೋದಲ್ಲಿ ತುಂಬ ಚೆನ್ನಾಗಿದೆ, ತೊಗೋಬೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿ ವಿಡಿಯೋ ಎಂಡಿಂಗಲ್ಲೊಂದು. ಜೊತೆಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಯವ್ರಿಗೂ ನನ್ನದು ಇದು ಲಿಂಕ್ನ ಶೇರ್ ಮಾಡಿದರೆ ಅವರು ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಅವರು ನನಗೆ ಸಬ್ಸ್ಕ್ರೈಬ್ ಆಗ್ತಾರೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.